ವರ್ಷಗಳ ನಂತರ ಶಾಸಕಾಂಗ ನಾಯಕನ ಪಟ್ಟ. ಸತತ 17 ವರ್ಷಗಳ ಕಾಲ ಶಾಸಕಾಂಗ ನಾಯಕರಾಗಿರ್ತಾರೆ ಸಿದ್ದು. ಮೊದಲ ಬಾರಿಗೆ ಶಾಸಕಾಂಗ ನಾಯಕರಾಗಿ ಡಿಕೆಶಿ ಆಯ್ಕೆಯಾಗಿದ್ದಾರೆ. ಸಿಎಲ್ಪಿ ನಾಯಕನಾಗಿ ಡಿಕೆ ಹೆಸರನ್ನ ಅನುಮೋದನೆ ಮಾಡಲಾಗಿದೆ. 17 ವರ್ಷಗಳ ನಂತರ ಶಾಸಕಾಂಗ ನಾಯಕನ ಪಟ್ಟವನ್ನ ಬಿಟ್ಟುಕೊಟ್ಟಿದ್ದಾರೆ ಸಿದ್ದರಾಮಯ್ಯ. 17 ವರ್ಷಗಳ ಸುದೀರ್ಘ ಆಡಳಿತವನ್ನ ನಡೆಸಿದ್ರು ಸಿದ್ದರಾಮಯ್ಯನವರು. ಆ 17 ವರ್ಷಗಳಲ್ಲಿ ತನ್ನ ಕಾರ್ಯವೈಖರಿ ಹೇಗಿತ್ತು, ಯಾವ್ಯಾವ ಪಾಪ್ಯುಲರ್ ಯೋಜನೆಗಳನ್ನ ತಂದಿದ್ರು, ಅದು ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಹೇಗೆ ಕೆಲಸ ಮಾಡಿತ್ತು, ಇದೆಲ್ಲದರ ಬಗ್ಗೆ ಸಿದ್ದರಾಮಯ್ಯ ಈ ಹಿಂದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಇದೀಗ 17 ವರ್ಷಗಳ ಕಾಲ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು 17 ವರ್ಷಗಳ ನಂತರದಲ್ಲಿ ಆ ಪಟ್ಟವನ್ನ ಬಿಡ್ತಾ ಇದ್ದಾರೆ. ಅಲ್ಲಿಗೆ ಡಿಕೆಶಿ ಅವರು ಬಂದು ಕೂರ್ತಾ ಇದ್ದಾರೆ. 17 ವರ್ಷಗಳ ಸುದೀರ್ಘ ಆಡಳಿತವನ್ನ ನಡೆಸಿದ್ದಾರೆ. 17 ವರ್ಷಗಳಲ್ಲಿ ತನ್ನ ಕಾರ್ಯವೈಖರಿ ಹೇಗಿತ್ತು ಅನ್ನೋದ್ರ ಬಗ್ಗೆನೂ ಬಹಳ ಹೆಮ್ಮೆಯಿಂದ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಕೂಡ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಒಂದು ಅಚ್ಚರಿಯ ವಿದ್ಯಮಾನ ನಡೆದಿರೋದು ಆಗ್ಲೇ ನಾವು ಮಾತನಾಡ್ತಾ ಇದ್ವಿ. ಪ್ರಸನ್ನ ಕೂಡ ಈ ಬಗ್ಗೆ ಹೇಳ್ತಾ ಇದ್ರು. ಎಐಸಿಸಿ ಹೆಗಲಿಗೆ ಅನ್ನೋದಾಗಿ ಸಿಎಲ್ಪಿ ನಾಯಕನ ಆಯ್ಕೆ ಅನ್ನೋದು ಎಐಸಿಸಿ ಹೆಗಲಿಗೆ ಅಂತ ಬೊಟ್ಟು ಮಾಡಿ ತೋರಿಸ್ತಾರೆ ಶಾಸಕರು. ಬಳಿಕ ಸಿದ್ದರಾಮಯ್ಯನವರು ಅಲ್ಲಿದ್ದಂತ ಶಾಸಕರ ಮನವೊಲಿಸಬೇಕಾಯಿತು. ಅದಕ್ಕೂ ಮುಂಚಿತವಾಗಿ ಹೈಕಮಾಂಡ್ ಸಿದ್ದರಾಮಯ್ಯನವರ ಮನವೊಲಿಸಬೇಕಾಯಿತು, ಶಾಸಕರಿಗೆ ಹೇಳಿ ಅನ್ನೋದಾಗಿ. ಇದೀಗ ಎಲ್ಲಾ ಪ್ರಕ್ರಿಯೆಗಳು ಪೂರ್ಣ ಆಗಿದೆ. ಸಿದ್ದರಾಮಯ್ಯನವರು ಒಪ್ಪಿಕೊಂಡಿರೋದಕ್ಕೆ ಸಿಎಲ್ಪಿ ನಾಯಕನ ಆಯ್ಕೆ ಬಹಳ ಸುಲಭವಾಗಿ ಆಗಿ ಹೋಗಿದೆ. ಜೊತೆಗೆ ಅದರ ಘೋಷಣೆ ಕೂಡ ಇವತ್ತೇ ನಡೆದಿದೆ. ಇಲ್ಲ ಅಂತ ಹೇಳಿದ್ರೆ ಶಾಸಕರು ಪಟ್ಟು ಹಿಡಿತಾ ಇದ್ರು. ಈ ಹಿಂದೆನೆ ಸಿದ್ದರಾಮಯ್ಯನವ್ರಿಗೆ ಹೇಳಿದಾಗೆ ಪಟ್ಟು ಹಿಡಿತಾ ಇದ್ರು, ನೀವು ಇಲ್ಲ ರಾಜೀನಾಮೆ ಕೊಡಬಾರ್ದು, ಸಮಯ ತಗೊಳ್ಳಿ, ಸಹಿ ಸಂಗ್ರಹ ಮಾಡಿ, ಇದೆಲ್ಲ ಶಾಸಕರು ಹೇಳ್ತಾನೆ ಬಂದಿರೋದ್ರಿಂದ ಇಲ್ಲೂ ಕೂಡ ಅದೇ ರೀತಿಯಾದಂತ ವಿದ್ಯಮಾನ ಮುಂದುವರಿತಾ ಇತ್ತು. ಬಟ್ ಹೈಕಮಾಂಡ್ ನಾಯಕರು ಅಲ್ಲೇ ಇದ್ದಂಥವ್ರು, ಕೆ.ಸಿ. ವೇಣುಗೋಪಾಲ್ ಇದ್ರು, ಸುರ್ಜೇವಾಲಾ ಅವರಿದ್ರು. ಅವರು ಸಿದ್ದರಾಮಯ್ಯನವರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಶಾಸಕರಿಗೆ ತಿಳಿ ಹೇಳಿ ಅನ್ನೋದಾಗಿನೂ ಹೇಳಿದ್ದಾರೆ. ಹಾಗೆ ಶಾಸಕರು ಕೂಡ ಒಪ್ಪಿಕೊಂಡಿರೋದ್ರಿಂದ ಇವತ್ತು ಸಿಎಲ್ಪಿ ನಾಯಕನ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಹಾಗೆ ಡಿಕೆಶಿ ಅವರ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಲಾಗಿದೆ. ಇಲ್ಲೇ ಇವತ್ತೇ ಆಯ್ಕೆ ಪ್ರಕ್ರಿಯೆ ಮಾಡಬೇಕು ಅಂತ ಮನವೊಲಿಕೆ ಮಾಡ್ತಾರೆ. ನೋಡಿ, ಸಿಎಲ್ಪಿ ಸಭೆಯಲ್ಲಿ ಏನೇನಾಯಿತು ಇವತ್ತಿನ ದಿನ ಅಂತ. ಸಿಎಲ್ಪಿ ಸಭೆಯಲ್ಲಿ ಸಿಎಲ್ಪಿ ನಾಯಕನ ಆಯ್ಕೆಗೂ ಮುಂಚಿತವಾಗಿ ಒಂದು ಅಚ್ಚರಿಯ ಬೆಳವಣಿಗೆ ಆಗುತ್ತೆ. ಶಾಸಕರು ಎಐಸಿಸಿ ಯಾರ ಹೆಸರನ್ನ ಹೇಳ್ತಾರೋ ಅವ್ರಿಗೆ ನಮ್ಮ ಒಪ್ಪಿಗೆ ಅನ್ನೋದಾಗಿ ಹೇಳ್ತಾರೆ. ಎಐಸಿಸಿ ಅಂಗಳದಲ್ಲಿ ಚೆಂಡು ಇಡ್ತಾರೆ. ಅದಾದ ನಂತರ ಅಲ್ಲೇ ಇದ್ದಂತ ಸಿದ್ದರಾಮಯ್ಯನವರ ಮನವೊಲಿಸಬೇಕಾಗುತ್ತೆ ಹೈಕಮಾಂಡ್. ಸುರ್ಜೇವಾಲಾ ಅವರು, ಕೆ.ಸಿ. ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವ್ರ ಜೊತೆ ಮಾತನಾಡ್ತಾರೆ. ಇವತ್ತೇ ಆಗಬೇಕು, ಹಿಂದೆ ಆಗಬೇಕು, ಮತ್ತೆ ಪೋಸ್ಟ್ಪೋನ್ ಮಾಡೋದು ಬೇಡ ಅನ್ನೋದಾಗಿ. ಅಲ್ಲಿ ಹೈಕಮಾಂಡ್ ಯಶಸ್ವಿ ಕೂಡ ಆಗುತ್ತೆ. ಸಿದ್ದರಾಮಯ್ಯನವರು ಒಪ್ಪಿಕೊಳ್ಳುತ್ತಾರೆ. ಹಾಗೆ ಶಾಸಕರಿಗೂ ಕೂಡ ತಿಳಿ ಹೇಳ್ತಾರೆ. ಅನಂತರದಲ್ಲಿ ಡಿಕೆಶಿ ಅವರ ಹೆಸರು ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಸಿಎಂ ಕೊಠಡಿಯಲ್ಲಿ ಎಐಸಿಸಿ ನಾಯಕರ ಸಭೆ ನಡೆಯಿತು. ಔಪಚಾರಿಕ ಸಭೆಯನ್ನ ನಡೆಸ್ತಾರೆ. ಆ ನಂತರದಲ್ಲಿ ಹೆಸರನ್ನ ಪ್ರಕಟ ಮಾಡ್ತಾರೆ. ನಿಮಗೆ ಗೊತ್ತಿರಬಹುದು, ಒಂದು ಬ್ರೇಕ್ ಅನ್ನ ಕೂಡ ತೆಗೆದುಕೊಳ್ಳುತ್ತಾರೆ. ಎಐಸಿಸಿ ಹೇಳಿದವರಿಗೆ ನಮ್ಮ ಬೆಂಬಲ ಅನ್ನೋದಾಗಿ ಶಾಸಕರು ಹೇಳ್ತಾರೆ. ಈ ಹಿನ್ನೆಲೆ ಸಿಎಂ ಕೊಠಡಿಯಲ್ಲಿ ಎಐಸಿಸಿ ನಾಯಕರು ಸಭೆ ನಡೆಸ್ತಾರೆ. ಔಪಚಾರಿಕ ಸಭೆಯನ್ನ ನಡೆಸಿದ ನಂತರದಲ್ಲಿ ಡಿಕೆಶಿ ಹೆಸರು ಪ್ರಸ್ತಾಪ ಆಗೋದು. ಆ ಬಳಿಕನೇ ಅಧಿಕೃತವಾಗಿ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿರೋದು. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಬಳಿಕ ಪತ್ರಿಕಾಗೋಷ್ಠಿಯನ್ನ ಕೂಡ ಸುರ್ಜೇವಾಲಾ ಅವರು ನಡೆಸೋರಿದ್ದಾರೆ. ಇದೀಗ ಅಧಿಕೃತವಾಗಿ ಘೋಷಣೆಯಾಗಿದೆ. ಅದಾದ ನಂತರ ಇನ್ನೇನು ಕೆಲ ಕ್ಷಣಗಳಲ್ಲಿ ಸುರ್ಜೇವಾಲಾ ಹಾಗೆ ಕೆ.ಸಿ. ವೇಣುಗೋಪಾಲ್ ಜಂಟಿಯಾಗಿ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರೆ. ಇದೇ ಇದ್ದಿರುವಂತ ಟ್ವಿಸ್ಟ್ ಇವತ್ತು ಸಿಎಲ್ಪಿ ಸಭೆಯಲ್ಲಿ ದೊಡ್ಡ ಶಾಕ್ ಅನ್ನೋದು ಇದೇ ಇತ್ತು. ಶಾಸಕರು ಹೇಳಿರೋದು ಎಐಸಿಸಿ ಯಾರ ಹೆಸರನ್ನ ಸೂಚನೆ ಮಾಡ್ತಾರೋ ಅವ್ರಿಗೆ ನಮ್ಮ ಒಪ್ಪಿಗೆ ಇದೆ ಅಂತ. ಅಷ್ಟು ಸುಲಭವಾಗಿ, ಅಂದುಕೊಂಡಷ್ಟು ಸುಲಭವಾಗಿ ಡಿಕೆಶಿ ಹೆಸರು ಇಲ್ಲಿ ಪ್ರಸ್ತಾಪ ಆಗಿಲ್ಲ, ಘೋಷಣೆ ಆಗಿಲ್ಲ. ಒಂದು ಟ್ವಿಸ್ಟ್ ಸಿಕ್ಕಿತ್ತು. ಸಿದ್ದರಾಮಯ್ಯನವರ ಮನವೊಲಿಸಬೇಕಾದಂತ ಪರಿಸ್ಥಿತಿ ಇತ್ತು ಹೈಕಮಾಂಡ್ಗೆ. ಆ ನಂತರದಲ್ಲಿ ಶಾಸಕರು ಕೂಡ ಅದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಡಿಕೆಶಿ ಅವರ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಇದು ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಇನ್ಸೈಡ್ ಏನೇನಾಯ್ತು ಅನ್ನೋದ್ರ ಮಾಹಿತಿ. ಈ ರೀತಿಯಾಗಿ ಶಾಸಕರ ಗೊಂದಲ ಇರೋದ್ರಿಂದಲೇ
ಶಾಸಕರು ಎಐಸಿಸಿ ಕಡೆಗೆ ಬೊಟ್ಟು ಮಾಡಿ ತೋರಿಸಿರೋದ್ರಿಂದಲೇ ಒಂದು ಬ್ರೇಕ್ ಅನ್ನ ತಗೊಂಡ್ರು, ಪುಟ್ಟದಾಗಿ ಸಭೆ ಚರ್ಚೆಯನ್ನ ಕೂಡ ಮಾಡ್ತಾರೆ. ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಸೇರಿ ಒಂದು ಚರ್ಚೆ ಮಾಡ್ತಾರೆ. ಆ ನಂತರದಲ್ಲಿ ಶಾಸಕರ ಮನವೊಲಿಸಿದ್ದಾರೆ. ಆಗ ಶಾಸಕರು ಒಪ್ಪಿಕೊಂಡಿರೋದು ಡಿಕೆಶಿ ಅವರನ್ನ ಸಿಎಲ್ಪಿ ನಾಯಕನಾಗಿ. ಹಾಗಾಗಿ ಘೋಷಣೆ ಮಾಡೋದು ಕೆಲ ಸಮಯ ತಗೊಂಡಿದೆ. ಸಿಎಲ್ಪಿ ಸಭೆಯ ಆರಂಭದಲ್ಲೇ ಡಿಕೆಶಿ ಅವರು ಹೆಸರು ಘೋಷಣೆ ಆಗಿರಲಿಲ್ಲ. ಯಾವಾಗ ಆ ವಿಚಾರ ಪ್ರಸ್ತಾಪ ಆಗುತ್ತೆ, ಶಾಸಕರು ತೋರಿಸಿರೋದು ಎಐಸಿಸಿ ಕಡೆಗೆ. ಎಐಸಿಸಿ ಯಾವ ಹೆಸರನ್ನ ಹೇಳ್ತಾರೋ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ. ಬಹುಶಃ ಹೈಕಮಾಂಡ್ ಕೂಡ ಇದನ್ನ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಇದುವರೆಗೂ ಆಗಿರುವಂತಹ ಪ್ರಕ್ರಿಯೆಗಳನ್ನ ನೋಡ್ಕೊಂಡು ಬಂದಿದ್ದಾರೆ ಹೈಕಮಾಂಡ್. ಯಾವ ರೀತಿಯಾಗಿ ನಾಯಕತ್ವ ಬದಲಾವಣೆ ಸುಲಭವಾಗಿ ಆಗೋಯ್ತು ಅಂತ. ದೆಹಲಿಯಲ್ಲೂ ಕೂಡ ಹೈಕಮಾಂಡ್ ಅದಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿತ್ತು. ಬಟ್ ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಇದು ನಿರೀಕ್ಷೆಗೂ ಮೀರಿದಂತ ಟ್ವಿಸ್ಟ್. ಹೊರಗಡೆ ಶಾಸಕರು ಮಾತನಾಡೋದನ್ನ ಕೇಳಿಸ್ಕೊಳ್ತಾ ಇದ್ವಿ ನಾವು. ಸಿದ್ದರಾಮಯ್ಯನವ್ರ ಮೇಲೆ ಯಾವ ರೀತಿಯಾಗಿ ಒತ್ತಡ ಹೇರ್ತಾ ಇದ್ರು ಅನ್ನೋದಾಗಿಯೂ ಕೂಡ ಗೊತ್ತಿರುವಂತ ವಿಚಾರ. ಬಟ್ ಸಿಎಲ್ಪಿ ಸಭೆಯಲ್ಲಿ ಎಲ್ಲರೂ ಕೂಡ ಒಂದು ಒಮ್ಮತಕ್ಕೆ ಬಂದಿದ್ದಾರೆ. ಇದಾಗಲೇ ಆ ಹೆಸರು ಘೋಷಣೆ ಆಗೋದು ಒಂದೇ ಬಾಕಿ, ಅಧಿಕೃತವಾಗಿ ಘೋಷಣೆ ಆಗೋದು ಒಂದೇ ಬಾಕಿ ಅಂತ ಅನ್ಕೊಂಡಿದ್ವಿ. ಅಲ್ಲ, ಸಿಎಲ್ಪಿ ಸಭೆಯಲ್ಲಿ ಇವತ್ತು ಇಷ್ಟೆಲ್ಲ ನಡೆದಿದೆ. ಆರಂಭದಲ್ಲಿ ಹೆಸರು ಘೋಷಣೆಗೆ ಬಂದಾಗ ಶಾಸಕರು ಮಾತನಾಡಿದ್ದಾರೆ. ಎಐಸಿಸಿ ಹೇಳಿರೋರಿಗೆ ನಮ್ಮ ಬೆಂಬಲ ಅಂತ ಶಾಸಕರು ಹೇಳ್ತಾರೆ. ಅಲ್ಲಿಗೆ ಹೈಕಮಾಂಡ್ಗೂ ಕೂಡ ಅದು ದೊಡ್ಡ ಶಾಕ್. ಅಲ್ಲೇ ಇದ್ದಂತ ಸಿದ್ದರಾಮಯ್ಯನವ್ರ ಜೊತೆ ಮಾತನಾಡಬೇಕಾಗುತ್ತೆ. ಹಾಗಾಗಿ ಒಂದು ಬ್ರೇಕ್ ಅನ್ನ ತಗೊಂಡ್ರು. ಆ ಬ್ರೇಕ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಶಾಸಕರ ಮನವೊಲಿಸಿದ್ದಾರೆ, ಸಿದ್ದರಾಮಯ್ಯನವರು ಮನವೊಲಿಸಿದ್ದಾರೆ ಹೈಕಮಾಂಡ್. ಅದಾದ ನಂತರದಲ್ಲಿ ಈ ಸಿಎಲ್ಪಿ ನಾಯಕನ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿರೋ ರೀತಿ ಇವತ್ತೇ ಪ್ರಕ್ರಿಯೆ ಪೂರ್ಣಗೊಳಿಸೋಣ, ಇವತ್ತೇ ಮುಗಿಸೋಣ ಇದನ್ನ ಅಂತ. ಮತ್ತೆ ಇದನ್ನ ಮುಂದುವರಿಸೋದು ಬೇಡ ಅನ್ನೋದಾಗಿ ಇವತ್ತು ಸಿದ್ದರಾಮಯ್ಯನವರ ಮನವೊಲಿಸೋದ್ರಲ್ಲಿ ಹೈಕಮಾಂಡ್ ಸಕ್ಸಸ್ ಆಗಿರೋದ್ರಿಂದಲೇ ಶಾಸಕಾಂಗ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಹೆಸರು ಘೋಷಣೆಯಾಗಿದೆ. ಒಂದು ಪುಟ್ಟ ಟ್ವಿಸ್ಟ್, ಬಹುಶಃ ಯಾರೂ ನಿರೀಕ್ಷೆ ಮಾಡಿರದಂತದ್ದು. 2-3 ದಿನಗಳ ಬೆಳವಣಿಗೆಯನ್ನ ನೋಡಿದ್ರೆ ಇವತ್ತು ಸಿಎಲ್ಪಿ ಸಭೆಯಲ್ಲಿ ಶಾಸಕರು ಹೀಗೆ ಮಾತನಾಡ್ತಾರೆ ಅನ್ನೋದನ್ನ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಖುದ್ದು ಹೈಕಮಾಂಡ್ ಕೂಡ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನಿರೀಕ್ಷಿಸಿರಲಿಲ್ಲ. ಬಟ್ ತಕ್ಷಣವೇ ಅವರ ಒಂದು ಸ್ಟೆಪ್ ಯಾವ ರೀತಿಯಾಗಿ ತಗೊಂಡ್ರು, ಹೇಗೆ ಹೆಜ್ಜೆ ತಗೊಂಡ್ರು ಅಂತ ಹೇಳಿದ್ರೆ, 3 ಜನ ಕೂತ್ ಮಾತನಾಡ್ತಾರೆ. ಸಿದ್ದರಾಮಯ್ಯನವರು, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಅವರು ಪ್ರತ್ಯೇಕವಾಗಿ ಮುಖ್ಯಮಂತ್ರಿಗಳ ಕೊಠಡಿ ಇರುತ್ತೆ, ಅಲ್ಲೋಗಿ ಕೂತು ಮಾತನಾಡಿದ್ದಾರೆ, ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆ ನಂತರ ಸಿಎಲ್ಪಿ ಸಭೆ ಮುಂದುವರೆದಿದೆ.